ನಮಸ್ಕಾರ ಆತ್ಮೀಯ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸುತ್ತಾ, ಸ್ನೇಹಿತರೆ 2975 KPTCL ಹುದ್ದೆಗಳಿಗೆ ಅಂದರೆ ಜೂನಿಯರ್ ಸ್ಟೇಷನ್ ಪರಿಚಾರಕ ಮತ್ತು ಜೂನಿಯರ್ ಪವರ್ ಮ್ಯಾನ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಇವತ್ತಿನ ವಿಡಿಯೋದಲ್ಲಿ ನಾವು ಚೆಸ್ಕಾಮ್ಗೆ ಸಂಬಂಧಿಸಿದಂತೆ ಮೈಸೂರಿಗೆ ಸಂಬಂಧಿಸಿದಂತೆ ಇವತ್ತಿನ ವಿಡಿಯೋದಲ್ಲಿ ನಾವು 1:5ಗೆ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಎಷ್ಟು ನಿಂತದಂತ ನೋಡ್ಕೊಂಬರೋಣ. ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಿದ್ರೆ ತಪ್ಪದೇ ಒಂದು ಲೈಕ್ ಮಾಡಿ, ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ಸ್ನೇಹಿತರೆ, 1:5 ಅಂದರೆ ಇಲ್ಲಿ ಸಾಕಷ್ಟು 5 ಕಂಪ್ನಿಗಳಿದೆ. ಈ 5 ಕಂಪ್ನಿಗಳಿಗೆ ಸಂಬಂಧಿಸಿದಂತೆ ಪ್ರತಿನಿತ್ಯ ಒಂದು ವಿಡಿಯೋನ ಹಾಕ್ತಾ ಹೋಗ್ತೀವಿ. ಅದಕ್ಕಾಗಿ ಪ್ರತಿದಿನದ ವಿಡಿಯೋ ಅಪ್ಡೇಟ್ ನಿಮಗೆ ಏನಾದರೂ ಬೇಕಾಗಿತ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರೋ ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಆನ್ ಮಾಡಿಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ. ಪ್ರತಿದಿನ ಅಪ್ಡೇಟ್ ಕೂಡ ಬರ್ತದೆ. ಸ್ನೇಹಿತರೆ, KPTCL ಹುದ್ದೆಗಳಿಗೆ ಸಂಬಂಧಿಸಿದಂತೆ ಏನಿದೆಯಪ್ಪ ಅಂದರೆ ಇದು ಕೇವಲ SSLC ಅಂಕಗಳ ಆಧಾರದ ಮೇಲೆ, ಅಂದರೆ ಹೆಚ್ಚಿನ ಅಂಕಗಳನ್ನು ಯಾರೆಲ್ಲ ತೆಗೆದುಕೊಂಡಿರ್ತಾರೆ ಅಂಥ ಅಭ್ಯರ್ಥಿಗಳಿಗೆ 1:5 ಅಂದರೆ ಒಂದು ಹುದ್ದೆಗೆ 5 ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿಕೊಂಡು ಫಿಸಿಕಲನ್ನು ಕರೀತಾರೆ. ಹಾಗಿದ್ರೆ ಫಿಸಿಕಲಲ್ಲಿ ಏನೇನಿರುತ್ತಂತ ನೋಡೋದಾದರೆ 8 ಮೀಟರ್ ಎತ್ತರದ ಕಂಬನ ಹತ್ತುದಿರ್ತದೆ. ಇದು ಪುರುಷರಿಗೆ ಮತ್ತು ಮಹಿಳೆಯರಿಗೆ ಇಬ್ಬರಿಗೂ ಕೂಡ ಸೇಮ್ ಇರ್ತದೆ. ಯಾವುದೇ ರೀತಿಯ ಬದಲಾವಣೆಗಳು ಇರುವುದಿಲ್ಲ. ಅದೇ ರೀತಿ ರನ್ನಿಂಗ್ ಇರ್ತದೆ ಮತ್ತು ಅದೇ ರೀತಿ ಗುಂಡು ಎಸೆತ ಕೂಡ ಇರ್ತದೆ. ಸ್ಕಿಪ್ಪಿಂಗ್ ಇರ್ತದೆ. ರನ್ನಿಂಗಲ್ಲಿ 2 ವಿಧದ ರೀತಿಯ ರನ್ನಿಂಗ್ ಇರ್ತವೆ. ಅದಕ್ಕಾಗಿ ಯಾರೆಲ್ಲ ಏನು ಪ್ರಾಕ್ಟೀಸನ್ನು ಮಾಡೋಕತ್ತಿಲ್ಲ, ಸರಿಯಾದ ರೀತಿಯಲ್ಲಿ ಪ್ರಾಕ್ಟೀಸನ್ನು ಮಾಡಿ. ಅದಕ್ಕೆ ಸಂಬಂಧಿಸಿದಂತೆ ಈಗ 1:5ಗೆ ಸಂಬಂಧಿಸಿದಂತೆ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಎಷ್ಟು ನಿಂತಿರ್ತದೆ, ಓಲ್ಡ್ ಕಟ್ ಆಫ್ ಎಷ್ಟು ಅಂತ ನೋಡ್ಕೊಂಬರೋಣ. ಇದು ಬಂದು ಮೈಸೂರಿಗೆ ಸಂಬಂಧಿಸಿದಂತೆ ಆಗಿರ್ತದೆ. ಸ್ನೇಹಿತರೆ, ನೀವು ಇಲ್ಲಿ ನೋಡ್ಬೋದು ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮಿತ ಕಂಪ್ನಿಯಿಂದ ಬಂದಿರೋದ ಪಟ್ಟಿಯಾಗಿರ್ತದೆ. ಹಾಗಿದ್ರೆ ಇದು ಯಾವಾಗಿಂದಪ್ಪ ಅಂದರೆ 2022ರಲ್ಲಿ ಹೊರಡಿಸಿದ ಪಟ್ಟಿಯಾಗಿರ್ತದೆ. ಸ್ನೇಹಿತರೆ, ಇದನ್ನು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಅಲ್ಲ, ಇದು ಫೈನಲ್ ಕಟ್ ಆಫ್ ಆಗಿರ್ತದೆ. ಇದು 2022ರಲ್ಲಿ ಇದನ್ನು ಅಂದಾಜಿಸಿಕೊಂಡು ನಾವು ಈ ಸಾರಿ ಎಷ್ಟು ಕಟ್ ಆಫ್ ನಿಂದಿರುತ್ತೆ ಅಂತ ನೋಡ್ಕೊಂಬರೋಣ. ಸ್ನೇಹಿತರೆ, ಇಲ್ಲಿ ನೋಡ್ಬೋದು ಒಬ್ಬ ಅಭ್ಯರ್ಥಿದು SC ಬ್ಯಾಕ್ಲಾಕ್ ಇರೋ ಅಭ್ಯರ್ಥಿದು 92.96 ಇದು ಹೈಯೆಸ್ಟ್ ಆಗಿರ್ತದೆ. ಈ ಜನ್ಮ ದಿನಾಂಕ ಕೂಡ ನೋಡ್ಕೋಬೋದು. ಯಾಕಂದ್ರೆ ನಾವು ಅರ್ಜಿ ಸಲ್ಲಿಸುವ ಮುನ್ನ ಅವರಿಗೆ ದಿನಾಂಕ ಆಗಿತ್ತಾ ಇಲ್ಲಪ್ಪ, ಒಂದು 18 ಇಯರ್ಸ್ ಆಗಿತ್ತಾ ಇಲ್ಲ ಅಂತ ಕೂಡ ತಿಳಿದುಕೊಳ್ಳೋದಕ್ಕಾಗಿ ನಿಮಗೆ ಅದನ್ನು ನೀಡಿರ್ತಾರೆ. ಅದೇ ರೀತಿ ಈ ಅಭ್ಯರ್ಥಿದು ಏನಾರ ಏಜ್ ಮುಗಿದು ಹೋಗಿತ್ತಾ ಆದರೂ ಕೂಡ ಅರ್ಜಿಯನ್ನು ತೆಗೆದುಕೊಂಡಿದ್ದಾರೆ, ಏನಾರ ಗೋಲ್ಮಾಲ್ ನಡೆದಿದೆ ಅಂತ ತಿಳಿಸಿಕೊಡಲು ಕೂಡ ನಿಮಗೆ ಇದನ್ನು ಕೊಟ್ಟಿರ್ತಾರೆ. ಇನ್ನು ಅದೇ ರೀತಿ ನೋಡ್ಬೋದು GM ಬ್ಯಾಕ್ಲಾಕಲ್ಲಿ ಇದು ಬ್ಯಾಕ್ಲಾಕ್ ಅಂದರೆ ಇದು ಲಾಸ್ಟ್ ಟೈಮ್ ಏನು ಉಳಿದಿರ್ತಲ್ಲ ಆ ಪೋಸ್ಟ್ಗೆ ಬ್ಯಾಕ್ಲಾಕ್ ಅಂತ ಕೊಟ್ಟಿರ್ತಾರೆ. ಸ್ನೇಹಿತರಲ್ಲಿ ಒಬ್ಬ ಅಭ್ಯರ್ಥಿದು 35% ಆಗಿರ್ತದೆ. ಸ್ನೇಹಿತರು ಇವರು ಎಕ್ಸ್ ಸರ್ವಿಸ್ ಮ್ಯಾನ್ ಇರ್ಬೋದು, ಅದಕ್ಕಾಗಿ ಕಟ್ ಆಫ್ ತುಂಬ ಕಡಿಮೆ ಇರ್ತದೆ. ಇನ್ನು ಅದೇ ರೀತಿಯಲ್ಲಿ 2A ಅಭ್ಯರ್ಥಿದು ಕನ್ನಡ ಮಾಧ್ಯಮ ಇರೋ ಅಭ್ಯರ್ಥಿದು 87 ಪಾಯಿಂಟ್ ಇಷ್ಟು ಲಾಸ್ಟ್ ಇಷ್ಟು ಇರ್ತದೆ. ಇನ್ನು ಅದೇ ರೀತಿ ನೋಡ್ಕೋಬೋದು 81, 82 ಕಡಿಮೆ ಅಂದರೆ ಎಲ್ಲಿವರೆಗೆ ನಿಂತಿರೋದನ್ನು ಕೂಡ ನೋಡ್ಕೊಂಬರೋಣ. ಯಾಕಪ್ಪ ಅಂದ್ರೆ ನಾವು ಇಲ್ಲಿ ಲಾಸ್ಟ್ ಕಡಿಮೆ ಎಲ್ಲಿ ನಿಂತಿರ್ತದೆ ಅದ್ರ ಮೇಲೆ ಡಿಪೆಂಡಾಗಿ ಕಟ್ ಆಫನ್ನು ಹೇಳಲು ತುಂಬ ಈಸಿ ಆಗ್ತದೆ. ಸ್ನೇಹಿತರೆ, ಇವೇನು ಇಷ್ಟು ನಿಂತಿರ್ತಾವಲ್ಲ ಇವು 36, 35 ಇವೆಲ್ಲ ಎಕ್ಸ್ ಸರ್ವಿಸ್ ಮ್ಯಾನೇ ಇರ್ತಾವೆ. ಎಕ್ಸ್ ಸರ್ವಿಸ್ ಮ್ಯಾನಿಗೂ ಸಂಬಂಧಿಸಿದಂತೆ ನಾವಿಲ್ಲಿ ಕಟ್ ಆಫನ್ನು ತೆಗೆದುಕೊಳ್ಬೇಕಾಗ್ತದೆ. ಅದಕ್ಕಾಗಿ ಅದನ್ನು ಕೂಡ ನೋಡಬೇಕಾಗ್ತದೆ. ಸ್ನೇಹಿತರಿದು ಓನ್ಲಿ ಕಟ್ ಆಫ್ನ ಇಡು. ಯಾಕಪ್ಪ ಅಂದ್ರೆ ಕಟ್ ಆಫ್ ನಮ್ದು ಲಾಸ್ಟ್ ಇಯರ್ ಎಷ್ಟು ನಿಂತಿತ್ತಂದ್ರೆ ಇದನ್ನೆಲ್ಲ ಅಂದಾಜಿಸಿಕೊಂಡು ನೋಡಿದಂದ್ರೆ ಈ ಇಯರ್ ಎಷ್ಟು ನಿಂತಿರುತ್ತೆ ನಾವು ಅಂದಾಜಿಸಿಕೊಂಡು ನೋಡ್ಕೊಂಡು ಹೇಳೋಕ್ಕಾಗ್ತದೆ. ಅಂದರೆ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಕೇವಲ 0.25 ಅಥವಾ 1% ನಿಮ್ಮದು ಇಯರೇಷನ್ ಕೂಡ ಆಗ್ತಿರ್ತದೆ. ಅದಕ್ಕಾಗಿ ಹೇಳ್ತಾ ಇರೋದು. ಸ್ನೇಹಿತರೆ, ಇಲ್ಲಿ ನೋಡಿದ್ವಲ್ಲ ಕಟ್ ಆಫ್ ಈ ರೀತಿ ನಿಂತಿತ್ತು ಲಾಸ್ಟ್ ಇಯರ್ದು. ಸ್ನೇಹಿತರೆ, ಲಾಸ್ಟ್ ಕಡಿಮೆ ಅಂದರೂ ಕೂಡ ಇಲ್ಲಿ ಒಬ್ಬ ಅಭ್ಯರ್ಥಿ ತೋರಿಸಿದೆ ಆಗಲ್ಲ 81 ನಿಂತಿತ್ತು. ಇಲ್ಲಿ ನೋಡಿರಿ 2A ಅಭ್ಯರ್ಥಿ PDP ಅಂದರೆ ಮುಳುಗಡೆ ಹೊಂದಿದ ಅಭ್ಯರ್ಥಿ. ಮುಳುಗಡೆ ಅಂದರೆ ಡ್ಯಾಮ್ ಕಟ್ಟಲಕ್ಕಾಗಿ ಅಥವಾ ಹಿನ್ನೀರಿಂದ ಅಥವಾ ಮುನ್ನೀರಿಂದ ಡ್ಯಾಮಿನ ಹಿಂದಿರುವವರು ಮತ್ತು ಮುಂದಿರೋರಿಗೆ ಅಂತೇಳಿ ಒಂದಿಷ್ಟು ಪ್ರದೇಶವನ್ನು ತೆಗೆದುಕೊಂಡಿರ್ತದೆ ಸರ್ಕಾರ. ಅದನ್ನು ಮುಳುಗಡೆ ಪ್ರದೇಶ ಅಂತೇಳಿ ಮಾಡಿರ್ತದೆ. ಅದಕ್ಕಾಗಿ ಅವ್ರಿಗೆ PDP ಅಂತ ಕೊಡ್ತಾರೆ, ಯೋಜನಾ ನಿರಾಶ್ರಿತ ಅಂತ ಬರ್ತದೆ. ಇಲ್ಲಿ ಆಲ್ಮೋಸ್ಟ್ ಈ ಭಾಗದಲ್ಲಿ ಹೆಚ್ಚಾಗಿ ಬಿಜಾಪುರ, ಬೆಳಗಾವಿ ಮತ್ತು ಬಾಗಲಕೋಟದಲ್ಲಿ ಹಾಯೆಸ್ಟ್ ಏಷ್ಯಾದಲ್ಲಿ ಅತಿ ಹೆಚ್ಚು ಮುಳುಗಡೆ ಆದ ಪ್ರದೇಶ ಯಾವುದಪ್ಪ ಅಂದ್ರೆ ಬಾಗಲಕೋಟೆ ಆಗಿರ್ತದೆ. ಅದಕ್ಕಾಗಿ ಬಾಗಲಕೋಟೆಯಲ್ಲಿ ಆಲ್ಮೋಸ್ಟ್ ಹೆಚ್ಚಿನ ಪ್ರದೇಶದ ಜನರಿಗೆ ಇಲ್ಲಿ ಮುಳುಗಡೆಯನ್ನು ಕೊಟ್ಟಿರ್ತಾರೆ. ಮುಳುಗಡೆ ಅಂತೇಳಿ ಅವ್ರಿಗೆಲ್ಲರಿಗೂ ಗೊತ್ತಿರ್ತದೆ. ಹಾಗಿದ್ರೆ ಇಲ್ಲಿ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಏನು ಮೈಸೂರು ವಿಭಾಗಕ್ಕೆ ಸಂಬಂಧಿಸಿದಂತೆ ಚೆಸ್ಕಾಮ್ ಅಂತ ಏನು ಬರುತ್ತಲ್ಲ ಇದಕ್ಕೆ ಸಂಬಂಧಿಸಿದಂತೆ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಎಷ್ಟು ನಿಂದಿರ್ತದೆ. ಇಲ್ಲಿ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಬಂದು ಇಲ್ಲಿ ಕ್ಯಾಟಗರಿ ವೈಸ್ ಚೇಂಜ್ ಆಗ್ತದೆ. 2Aಗೆ ಬೇರೆ ಇರ್ತದೆ, 2Bಗೆ ಬೇರೆ ಇರ್ತದೆ. ಅದೇ ರೀತಿ 3Bಗೆ ಬೇರೆ ಇರ್ತದೆ, 3A ಬೇರೆ ಇರ್ತದೆ ಮತ್ತು SC ST ಬೇರೆ ಇರ್ತದೆ. ಅದಕ್ಕಾಗಿ ಇಲ್ಲಿ ಕಟ್ ಆಫ್ ಕೂಡ ವೇರಿಯೇಷನ್ ಕೂಡ ಆಗ್ತದೆ. ಸ್ನೇಹಿತರೆ, ಹಾಗಿದ್ದರೆ
ಮೊದಲಿಗೆ ನಾವು ಎಕ್ಸ್ ಸರ್ವಿಸ್ ಮ್ಯಾನ್ಗೆ ಸಂಬಂಧಿಸಿದಂತೆ ಎಷ್ಟು ಕಟಾಪ್ ನಿಂದಿರ್ತದೆ ನೋಡ್ಕೊಂಬರೋಣ. ಸ್ನೇಹಿತರಲ್ಲಿ ಎಕ್ಸ್ ಸರ್ವಿಸ್ ಮ್ಯಾನ್ ಇಲ್ಲಿ ನೋಡ್ಕೋಬೋದು ನೀವು. ಅದಕ್ಕೆ ಮೊದಲಿಗೆ ಎಕ್ಸ್ ಸರ್ವಿಸ್ ಮ್ಯಾನ್ ಯಾಕೆ ತೊಗೊಂಡಿನಪ್ಪ ಅಂದ್ರೆ, ಸ್ನೇಹಿತರೆ ಅರ್ಜಿನ ಸಲ್ಲಿಸಿದ ಪ್ರತಿಯೊಬ್ಬರು ಕೂಡ ಪ್ರಾಕ್ಟೀಸನ್ನು ಸ್ಟಾರ್ಟ್ ಮಾಡಬೇಕು. ಯಾಕಪ್ಪ ಅಂದರೆ ಎಕ್ಸ್ ಸರ್ವಿಸ್ ಮ್ಯಾನ್ದು ತುಂಬ ಕಡಿಮೆ ನಿಂದಿರ್ತದೆ ಕಟಾಪ್. ಅರ್ಜಿ ಯಾರೆಲ್ಲ ಸಲ್ಲಿಸಿರ್ತಾರೆ ನೋಡಿ ಪ್ರತಿಯೊಬ್ಬರಿಗೂ ಕೂಡ 1:5 ಅವರು ಜಸ್ಟ್ ಆದರೂ ಕೂಡ ಜಸ್ಟ್ ಪಾಸ್ ಆದರೂ ಕೂಡ ಇಲ್ಲಿ ಬರುತ್ತೆ. ಜಸ್ಟ್ ಪಾಸ್ ಆಗಿ ಇಲ್ಲಿ ಒಬ್ಬ ಅಭ್ಯರ್ಥಿ 1:1ಗೆ ಆಯ್ಕೆ ಆಗಿದ್ದಾನೆ. ನಿಮ್ದು ಫಿಸಿಕಲ್ಗೆ ಬರಲ್ವಾ? ಸೊ ಅದಕ್ಕಾಗಿ ನಿಮ್ಮದು ಫಿಸಿಕಲ್ ಕೂಡ ಬರ್ತದೆ. ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ 1:1 2B ಆಗಿರಲಿ, 2A ಆಗಿರಲಿ, 3rd B ಆಗಿರಲಿ, ಜನರಲ್ ಕ್ಯಾಟಗರಿ ಆಗಿರಲಿ, GM ಆಗಿರಲಿ, SC ಆಗಿರಲಿ, ST ಆಗಿರಲಿ, ಅವನು ಮುಳುಗಡೆ ಇರದೇ ಇರಲಿ, ಯಾವುದೇ ಇರಲಿ, ಬಟ್ ಅವರು ಮಾತ್ರ ಇಲ್ಲಿ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಆಯ್ಕೆ ಹಾಕಿರ 1:5ಗೆ 1:1ಗೆ ಆಯ್ಕೆ ಆಗ್ಬೇಕಂದ್ರೆ ನೀವು ಫಿಸಿಕಲಲ್ಲಿ ಪಾಸ್ ಆದರೆ ಮಾತ್ರ 1:1ಗೆ ಹಾಕ್ತೀರ. ಅದಕ್ಕಾಗಿ ಫಿಸಿಕಲನ್ನು ಮೊದಲಿಗೆ ಸ್ಟಾರ್ಟ್ ಮಾಡಿ ನೀವು. ಇಲ್ಲಿ ಫಿಸಿಕಲ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಫಿಸಿಕಲಲ್ಲಿ ಏನಾದರೂ ಫೇಲ್ ಆದರೆ ನೀವು ಯಾವುದೇ ರೀತಿ ಹುದ್ದೆಗಳಿಗೆ ಆಯ್ಕೆ ಆಗೋದಿಲ್ಲ. ನೆಕ್ಸ್ಟ್ ಅದೇ ರೀತಿ ಇಲ್ಲಿ ಶ್ರವಣ ದೋಷವಿರುವ ಅಥವಾ ಅಂಗವಿಕಲ ಅಭ್ಯರ್ಥಿಗಳನ್ನು ಕೂಡ ಇಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ರು. ಅವ್ರಿಗೂ ಕೂಡ ಸೇಮ್ ಇವ್ರದ್ದು ಏನಿದೆ ಎಕ್ಸ್ ಸರ್ವಿಸ್ ಮ್ಯಾನ್ ಇತ್ತಲ್ಲ ಅದೇ ರೀತಿ ಇವ್ರದ್ದು ಕೂಡ ಅರ್ಜಿ ಸಲ್ಲಿಸಿದವರು ಪ್ರತಿಯೊಬ್ಬರು ಕೂಡ ಪ್ರಾಕ್ಟೀಸನ್ನು ಸ್ಟಾರ್ಟ್ ಮಾಡಿ. ಯಾಕಂದರೆ ಇಲ್ಲಿ ಶ್ರವಣ ದೋಷ ಅಷ್ಟೇ ಇರೋರನ್ನು ತೊಗೋತಾರೆ. ಅಂಗವಿಕಲರಿಂದ ಸಾಕಷ್ಟು ಅಭ್ಯರ್ಥಿಗಳು ಬರ್ತಿದ್ರು. ಬಟ್ ಇಲ್ಲಿ ಶ್ರವಣ ದೋಷ ಇರೋರು ಮಾತ್ರ ಅಂತೇಳಿ ಅವರು ಕನ್ಸಿಡರ್ ಮಾಡಿರ್ತಾರೆ. ಇಲ್ಲಿ ಕೆಲವೇ ಅಭ್ಯರ್ಥಿಗಳು ಬರ್ತಾರೆ ಶ್ರವಣ ದೋಷ, ಅದರಲ್ಲೂ 75%ಗಿಂತ ಏನೋ ಜಾಸ್ತಿ ಇದ್ರೆ ಮಾತ್ರ ಇಲ್ಲಿ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಆಯ್ಕೆ ಆಗೋ ಸಾಧ್ಯತೆ ಇರ್ತದೆ. ಅದು ಕೂಡ ನಿಮ್ಗೆ ನೋಡಿರ್ಬೋದು ನೀವು ನೋಟಿಫಿಕೇಷನ್ದಾಗ. ಇಲ್ಲಿ ಮೆಡಿಕಲ್ ಟೆಸ್ಟ್ ಕೂಡ ಮಾಡ್ತಾರೆ. ಪುನಃ ನೀವು ಫಿಸಿಕಲ್ ಪಾಸ್ ಆದರೂ ಕೂಡ ಮೆಡಿಕಲನ್ನು ಟೆಸ್ಟ್ ಮಾಡ್ತಾರೆ. ಫಿಸಿಕಲ್ಗೆ ಹೋಗೋಕ್ಕಿಂತ ಮೊದಲು ನೀವು ಅಂಗವಿಕಲ ಅದಿರಲ್ಲ ಅಂತ ಚೆಕ್ ಮಾಡಿ ತದನಂತರ ನಿಮ್ಮನ್ನು ಫಿಸಿಕಲ್ಗೆ ಕರೆಸ್ತಾರೆ. ಈ ಎಲ್ಲ ಪ್ರೊಸೆಸ್ ಯಾವ ರೀತಿ ಇರುತ್ತಪ್ಪ ಅಂದ್ರೆ, ನಿಮ್ದು ಲಿಸ್ಟನ್ನು ಬಿಟ್ಟ ನಂತರ ಲಿಸ್ಟ್ ಬಿಟ್ಟಾದ್ಮೇಲೆ ನಿಮ್ದು ಇದಕ್ಕೆ ಸಂಬಂಧಿಸಿದಂತೆ ನಿಮ್ದು ಎಲ್ಲರನ್ನೂ ಸ್ಟಾಪ್ ಇಟ್ಟಿರ್ತಾರೆ. ಆದರೆ ಶ್ರವಣ ದೋಷ ಇರೋ ಅಭ್ಯರ್ಥಿಗಳನ್ನ ಮೆಡಿಕಲ್ಗೆ ಕರೆಸಿ ಆಮೇಲೆ ಫಿಸಿಕಲನ್ನು ಕಂಡಕ್ಟ್ ಮಾಡ್ತಾರೆ. ಹಾಗಿದ್ರೆ ನೆಕ್ಸ್ಟ್ 2A ಅಭ್ಯರ್ಥಿಗಳಿಗೆ ಕಟಾಪ್ ಎಷ್ಟು ನಿಂದಿರ್ತದೆ? ಇದು 1:1 ಸ್ನೇಹಿತರಲ್ಲಿ ಮಿನಿಮಮ್ ನೀವು 2A ಅಭ್ಯರ್ಥಿಗಳಾಗಿದ್ದೀರಪ್ಪ ಅಂದ್ರೆ 1:5ಗೆ ಆಯ್ಕೆ ಆಗ್ಬೇಕಪ್ಪ ಅಂದ್ರೆ ನಿಮ್ದು 80+ ಸ್ಕೋರ್ ಇರಬೇಕು. ಯಾಕಪ್ಪ ಲಾಸ್ಟ್ ಟೈಮ್ 81 ಆದವನು ಕೂಡ ಇಲ್ಲಿ ಜಾಬ್ ಆಗೈತಿ, ನಂದೇಕಾಗಲ್ಲ 80+ ಅಷ್ಟೇ ಯಾಕೆ ಹೇಳಾಕತ್ತೀನಪ್ಪ ಅಂದ್ರೆ, ಕೊರೋನಾದಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ 90+ ಸ್ಕೋರ್ ಮಾಡಿದ್ದಾನೆ. ಕಡಿಮೆ ಅಂದರೂ ಕೂಡ 80 ಅವ್ನು PL ಹಾಕನಪ್ಪ, ಅವ್ನ ಹೆಸರು ಅವಂಗೆ ಬರೆಯೋಕ್ಕೆ ಬರಲ್ಲ ಅಂಥ ಅಭ್ಯರ್ಥಿ ಇದ್ದರೂ ಕೂಡ ಒಂದು 80+ ಆಗಿದೆ. ಅದಕ್ಕಾಗಿ ಈ ಸರ್ ನಿಮ್ಮದು 1:5ಗೆ ಆಯ್ಕೆ ಆಗಬೇಕನ್ನೋರು ಮಿನಿಮಮ್ ಒಂದು 70-80 80 ಮುಂದಿದ್ದರೆ ಮಾತ್ರ ನೀವು ಇಲ್ಲಿ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಆಯ್ಕೆ ಹಾಕಿರ. ಇದು ಲಾಸ್ಟ್ ಟೈಮ್ ಕಟಾಪ್ ಎಲ್ಲಿವರೆಗೆ ನಿಂತಿದೆ? 81 ಕಡಿಮೆ, ಲಾಸ್ಟ್ 92-95 ಈ ರೀತಿ ನಿಂತಿದೆ. ಆಲ್ರೆಡಿ ನೋಡಿದ್ದು 92 ಆಗಿದೆ. ಸ್ನೇಹಿತರೆ, ಹಾಗಿದ್ದರೆ ನೀವು 2A ಅಭ್ಯರ್ಥಿ ಕ್ಯಾಟಗರಿ P 1ಕ್ಕೆ ಸೇರಿದವರು. ಅದೇ ರೀತಿ 3rd B ಅಭ್ಯರ್ಥಿಗೆ ಈಗ ನೆಕ್ಸ್ಟ್ 2 ಇದಾಯ್ತು. ನೆಕ್ಸ್ಟ್ ಈಗ 2B 3rd B 3rd A ಅಭ್ಯರ್ಥಿಗಳಿಗೆ ನಿಮ್ಮ ಮಿನಿಮಮ್ ಅಂದರೂ 82 ಆದರೂ ಕೂಡ ಇರಲೇಬೇಕಾಗ್ತದೆ. ಯಾಕಂದ್ರೆ 2Aಗೆ ಮತ್ತು ಜನರಲ್ ಕ್ಯಾಟಗರಿ ಸ್ವಲ್ಪ ವೇರಿಯೇಷನ್ ಕೂಡ ಆಗ್ತದೆ. ಸ್ನೇಹಿತರೆ, ಇದ್ರ ಜೊತೆ ನಿಮ್ದೇನೋ PDP ಇತ್ತಪ್ಪ ಅಂದ್ರೆ ಮತ್ತೊಂದು 2-3% ಕಡಿಮೆ ಆಗ್ತಿರ್ತದೆ. ಯಾಕಂದರೆ ಇಲ್ಲಿ PDP ಅನ್ನೋದು ಲಾಸ್ಟ್ ಇದು ಹೈಯೆಸ್ಟಿಗೆ ಎಲ್ಲರದು ಹೈಯೆಸ್ಟ್ ಸ್ಕೋರ್ ನಿಂದಿರೋದಲ್ಪ ಕನ್ನಡ ಮಾಧ್ಯಮ ಗ್ರಾಮೀಣದಲ್ಲಿರೋ ಅಭ್ಯರ್ಥಿಗಳಿಗೆ ಜಾಸ್ತಿ ನಿಂದಿರ್ತದೆ. ಹಳೆ ಜನರಲಲ್ಲಿ ಇರ್ಬೇಕವರು. ಕಡಿಮೆ ಅಂದರೂ ಕೂಡ ಎಲ್ಲಿ ನಿಂದಿರೋದಪ್ಪ ಅಂದರೆ SC ST ಇದ್ದು ಕೂಡ ಅವ್ರದ್ದು PDP ಏನಾದರೂ ಇತ್ತಂದ್ರೆ ತುಂಬ ಕಡಿಮೆ ನಿಂದಿರ್ತದೆ ಕಟಾಪು. ಇಲ್ಲಿ SC ST ಇದ್ದರೂ ಕೂಡ ಇಲ್ಲಿ ಕಟಾಪ್ ಏನಾರ ಇತ್ತಂದ್ರೆ ಈ ಅಭ್ಯರ್ಥಿದಲ್ಲಿ ಇಲ್ಲಿ 82 88 ಅಭ್ಯರ್ಥಿದು 85 83 ಈ ರೀತಿ 75 78 ಅಥವಾ 73 ಈ ರೀತಿವರೆಗೂ ನಿಂದಿರ್ಬೋದು. ಯಾಕಂದರೆ ಇಲ್ಲಿ ಅರ್ಜಿ ಸಲ್ಲಿಸಿದ ಸಂಖ್ಯೆ ಮೇಲೆ ಡಿಪೆಂಡ್ ಆಗಿ ನಿಂದಿರ್ತದೆ. ನೆಕ್ಸ್ಟ್ SC ST ಅಭ್ಯರ್ಥಿ ಏನಾದರೂ ನೀವು ಆಗಿದ್ರಪ್ಪ ಅಂದ್ರೆ ನಿಮ್ಮದು ಕೂಡ 78ಕ್ಕಿಂತ ಹೆಚ್ಚಿನ ಅಂಕ ಪಡೆದುಕೊಂಡಿದ್ರೆ ನೀವು ಈ ಹುದ್ದೆಗಳಿಗೆ ಸಂಬಂಧಿಸಿದ 1:5ಗೆ ಆಯ್ಕೆ ಹಾಕಿರ. ಎಲ್ಲಿಗೆ? ಚಾಮುಂಡೇಶ್ವರಿ ಮೈಸೂರು ಹುದ್ದೆಗಳಿಗೆ, ಮೈಸೂರು ಕಂಪ್ನಿಗೆ ಸಂಬಂಧಿಸಿದಂತೆ ಇಲ್ಲಿ ಕಂಪ್ನಿ ವೈಸ್ ಚೇಂಜ್ ಆಗ್ತದೆ ಕಟಾಪ್ ಬಂದು. ಯಾಕಂದ್ರೆ ಒಂದಿಷ್ಟು ಇಲ್ಲಿ ಸ್ವಲ್ಪ ಒಂದೊಂದು ರಿಸ್ಕ್ ಇರುವ ಪ್ಲೇಸ್ಗಳು ಮಂಗಳೂರಲ್ಲಿ ಮೆಸ್ಕಾಮ್ಗೆ ಹಾಕಿದ್ರಂದ್ರೆ ಇಲ್ಲಿ ಕಟಾಪ್ ತುಂಬ ಕಡಿಮೆ ನಿಂದಿರ್ತದೆ. ಆದರೆ ವರ್ಕ್ ಪ್ರೆಷರ್ ಜಾಸ್ತಿ ಇರ್ತದೆ ಅಲ್ಲಿ. ಅಂದ್ರೆ ಉದಾಹರಣೆ ಹೇಳೋದಪ್ಪ ಯಾವ ರೀತಿ ಅಂದ್ರೆ, ಅಲ್ಲಿ ಹೆಚ್ಚು ಮಳೆ ಬೀಳುವ ಪ್ರದೇಶಗಳು ಕೂಡ ಇರ್ತಾವೆ. ಅದೇ ರೀತಿಯಲ್ಲಿ ನಮ್ಮ ಭಾರತವನ್ನು ನೋಡಿದಾಗ ಈ ಭಾಗದಲ್ಲಿ ಇವರು ಬರ್ತದೆ. ಕರ್ನಾಟಕದ ಈ ಭಾಗದಲ್ಲಿ ಬರ್ತಾರೆ ಇವರು. ಮಂಗಳೂರಿಗೆ ಸಂಬಂಧಿಸಿದಂತೆ ಇಲ್ಲಿ ಪಶ್ಚಿಮ ಘಟ್ಟಗಳು ಇದ್ದ ಕಾರಣಕ್ಕಾಗಿ ಇಲ್ಲಿ ಮಳೆ ಕೂಡ ಜಾಸ್ತಿ ಬರ್ತದೆ.
ಮಳೆ ಕೂಡ ಬರೋದ್ರಿಂದ ಇಲ್ಲಿ ಗಿಡ ಮರಗಳು ಜಾಸ್ತಿ ಇದಾವೆ. ಅದೇ ರೀತಿಯಲ್ಲಿ ಆಗಾಗ ಗಿಡ ಮರಗಳು ಕೂಡ ಜಾಸ್ತಿ ಬೆಳೀತಿರ್ತಾವೆ. ಅದೇ ರೀತಿಯನ್ನು ಬೆಳೀತಿರೋದನ್ನು ಹೋಗಿ ಲೈನ್ ಟಚ್ ಆಗದೇ ರೀತಿ ಅದನ್ನು ಕಟ್ ಮಾಡಬೇಕಾಗಿರ್ತದೆ. ಸ್ವಲ್ಪ ವರ್ಕ್ ಕೂಡ ಜಾಸ್ತಿ ಇರ್ತದೆ ಇಲ್ಲಿ. ಅದಕ್ಕಾಗಿ ಇಲ್ಲಿ ಕಟ್ ಆಫ್ ತುಂಬ ಕಡಿಮೆ ಇರುತ್ತೆ. ಸಾಕಷ್ಟು ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಮಂಗಳೂರಿಗೆ ಏನಾದರೂ ಆಯ್ಕೆ ಆಗಿದ್ದಾರೆ ಅಂದರೆ ಅವರು ಈ ಹುದ್ದೆಗಳನ್ನು ಬಿಟ್ಟು ಸಾಕಷ್ಟು ರೀತಿಯಲ್ಲಿ ಅಭ್ಯರ್ಥಿಗಳು ಬರ್ತಾರೆ. ಮತ್ತು 2ನೇ ಲಿಸ್ಟಿಗೆ ಬಿಟ್ಟಾಗ ಸಾಕಷ್ಟು ಅಭ್ಯರ್ಥಿಗಳು ಕೂಡ ಆಯ್ಕೆ ಆಗ್ತಾರೆ. ಹಾಗಿದ್ದರೆ ಈಗ ಒಟ್ಟಾರೆಯಾಗಿ ನೋಡೋದಾದರೆ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಮೈಸೂರು ವೃಂದಕ್ಕೆ ನಾವು ಆಯ್ಕೆ ಆಗಲೇಬೇಕಪ್ಪ ಅಂದರೆ ಎಷ್ಟು ಅದು 100% ಆಯ್ಕೆ ಆಗಬೇಕಪ್ಪ ಅಂದರೆ ಎಷ್ಟು ಸ್ಕೋರನ್ನು ಮಾಡಿದರೆ ನಾವಿಲ್ಲಿ ಆಯ್ಕೆ ಹಾಕಿವಿ ಅಂತ ನೋಡೋದಾದರೆ ಸ್ನೇಹಿತರೆ, ನೀವು ಇಲ್ಲಿ ಮಿನಿಮಮ್ ಅಂದರು ಈ 75+ ಏನಾದರೂ ಮಾಡಿದ್ರೆ ಅಂದ್ರೆ ನಾವು ಆಲ್ರೆಡಿ ಹೇಳಿ ಯಾರ್ಯಾರಿಗೆಲ್ಲ ಎಷ್ಟು ಕಟ್ ಆಫ್ ನಿಂದಿರುತ್ತೆ ಅಂತೇಳಿ 75+ ಸ್ಕೋರ್ ಮಾಡಿದರೆ ಇಲ್ಲಿ 100% ಆಯ್ಕೆ ಹಾಕ್ಯಾರ. ಅದೇ ರೀತಿ ಇಲ್ಲಿ ಸರ್ವಿಸ್ ಮ್ಯಾನ್ ಪಾಸ್ ಆದವರು, SSLC ಪಾಸ್ ಆದವರು ಅಥವಾ ಅರ್ಜಿ ಹಾಕಿದವರು, ಅದೇ ರೀತಿಯಲ್ಲಿ ಶ್ರವಣ ದೋಷಿಯರು, ಅಂಗವಿಕಲ ಅಭ್ಯರ್ಥಿಗಳು ಕೂಡ ಅವರು ಅರ್ಜಿ ಸಲ್ಲಿಸಿದ ಎಲ್ಲ ಅಭ್ಯರ್ಥಿಗಳು ಕೂಡ ಇದು ನೀವು 100% ಆಯ್ಕೆ ಆಗ್ತೀರಾ. ಸ್ನೇಹಿತರೆ, ಇದಕ್ಕೆ ಸಂಬಂಧಿಸಿದಂತೆ ಏನಾದರೂ ಡೌಟ್ ಇದ್ರೆ ನಾ ಆಲ್ಮೋಸ್ಟ್ ಎಲ್ಲ ಪ್ರತಿಯೊಂದು ಕಂಪ್ನಿಗೆ ಸಂಬಂಧಿಸಿದಂತೆ ಏನು 6 ಕಂಪ್ನಿಗಳದಲ್ಲ 5 ಕಂಪ್ನಿ ವಿತ್ ಒಂದು ಅಲ್ಲಿ ಆಫೀಸ್ನಾಗ ವರ್ಕ್ ಮಾಡೋದೈತಲ್ಲ ಪ್ರತಿಯೊಂದು ಕಂಪ್ನಿಗೆ ಸಂಬಂಧಿಸಿದಂತೆ ಕಟಾಪನ್ನು ಹೇಳ್ತಾ ಹೋಗ್ತೀನಿ. ಅದಕ್ಕಾಗಿ ಆದಷ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ. ಪ್ರತಿನಿತ್ಯದ ಅಪ್ಡೇಟ್ ಕೂಡ ಬರ್ತಿರ್ತದೆ. ಪ್ರತಿನಿತ್ಯ ಎಲ್ಲರೂ ಕೂಡ ವಿಡಿಯೋನ ವೀಕ್ಷಿಸಿ ಅಂತ ಹೇಳ್ತಾ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ. ಡೌಟ್ ಇದ್ದರೆ ತಪ್ಪದೇ ಕಮೆಂಟ್ ಮಾಡಿ, ನಾ ಪ್ರತಿಯೊಬ್ಬರು ಕೂಡ ಉತ್ತರನ ನೀಡ್ತೀವಿ.